ರಾಜ್ಯದಲ್ಲಿ ಅನ್ವೇಷಣಾ ಸಾಂಸ್ಕೃತಿಕ ಅಕಾಡೆಮಿ ಸನ್ಮಾನ್ಯ ಶ್ರೀ ಭದ್ರಾವತಿ ರಾಮಾಚಾರ್ ಅವರು ಮಾಡಿರುವಂಥ ಈ ಕಾರ್ಯಕ್ರಮ ಎಲ್ಲರಿಗೂ ಸಾಧಕರಿಗೆ, ಈ ರಾಜ್ಯದಲ್ಲಿ ಯಾರು ಸಾಧನೆ ಮಾಡಿದ್ದಾರೆ ಆ ಸಾಧಕರಿಗೆ ಎಲ್ಲರಿಗೂ ಇವತ್ತೊಂದು ದಿನ ಸನ್ಮಾನ ಮಾಡಬೇಕು ಅಂತ ಅವರೊಂದು ಅಪೇಕ್ಷೆ ಇಟ್ಕೊಂಡು ಇವತ್ತು ನಮ್ಮ ಕೊಪ್ಪಳದ ಉತ್ತರ ಕರ್ನಾಟಕದವರಿಗೆ ಎಲ್ರಿಗೂ ಸನ್ಮಾನ ಮಾಡಬೇಕು ಅಂತೇಳಿ ಕರೆಸಿದ್ದಾರೆ. ಅವ್ರಿಗೆಲ್ರಿಗೂ ಈಗ ಸನ್ಮಾನ ಆಗಿದೆ. ಈ ಒಂದು ಅನ್ವೇಷಣಾ ಸಾಂಸ್ಕೃತಿಕ ಅಕಾಡೆಮಿ ಇನ್ನೂ ಬಹಳ ಎತ್ತರಕ್ಕೆ ಬೆಳಿಬೇಕು, ಇನ್ನೂ ರಾಜ್ಯಾದ್ಯಂತ ಎಲ್ಲರನ್ನೂ ಗುರುತಿಸ್ಕೊಬೇಕು. ಸಾಹಿತ್ಯದಲ್ಲಿ ಅನೇಕ ಪುಸ್ತಕಗಳನ್ನು ಬರೆದು ಹೆಸರುವಾಸಿಯಾಗಿರುವಂಥ ನಮ್ಮ ಭದ್ರಾವತಿ ರಾಮಾಚಾರ್ಯರು ಇನ್ನೂ ಅನೇಕ ಕಾರ್ಯಕ್ರಮಗಳು ಮಾಡಬೇಕು. ಅವ್ರ ಜೊತೆಗೆ ಶ್ರೀಮತಿ ಮಾಲಿನಿ ಅವರು ಕೂಡ ಅವರಿಗೆ ಕೈ ಜೋಡಿಸಿದ್ದಾರೆ. ಅವರು ಮಹಿಳೆಯರನ್ನೆಲ್ಲರನ್ನೂ ಗುರುತಿಸಲಿಕ್ಕೆ ಆಯಮ್ಮನೂ ಕಾರಣ ಆಗಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ. ನೀವೆಲ್ಲ ಈಗಾಗಲೇ ನೋಡಿದ್ದೀರಿ. ಏನು ಸಾಹಿತ್ಯದಲ್ಲಿ ಭಾಳಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಇನ್ನೂ ಹೆಸರು ಮಾಡಲಿ. ಪ್ರತಿಯೊಬ್ಬರು ಪುಸ್ತಕ ತೊಗೊಂಡು ಓದಬೇಕು. ಓದಿದ್ರೆ ಈ ಒಂದು ಜ್ಞಾನ ವಿಸರ್ಜನೆ ಆಗುತ್ತೆ, ಜ್ಞಾನ ಬರುತ್ತೆ. ಆದ್ದರಿಂದ ಜ್ಞಾನಕ್ಕೋಸ್ಕರನೇ ನಾವು ಪುಸ್ತಕಗಳನ್ನ ಓದಬೇಕು ಅನ್ನೋ ಒಂದು ಭಾವನೆನ ಇಟ್ಕೊಂಡಿದ್ದೀವಿ. ಆದ್ದರಿಂದ ಪ್ರತಿಯೊಬ್ಬರು ಈ ಒಂದು ಪುಸ್ತಕಗಳನ್ನ ಕೊಂಡುಕೊಂಡು ಓದಬೇಕು. ಓದಿ ಇನ್ನೂ ಭಾಳಷ್ಟು ಬುದ್ಧಿವಂತರಾಗಬೇಕು ಅಂತ ಹೇಳಿ ಎರಡು ಮಾತುಗಳು ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನ್ವೇಷಣಾ ಈ ಸಂಸ್ಥೆನೇ ಒಂದು ಅನ್ವೇಷಣೆ ಅನ್ನಿಸ್ತು. ಯಾಕಂದರೆ ಎಲ್ಲರೂ ಸ್ವಾಧ್ಯಾಗಿರ್ತಾರೆ. ನಾನು ಯಾಕೆ ಇನ್ನೊಬ್ಬನ್ನ ಸನ್ಮಾನ ಮಾಡಬೇಕು, ಇನ್ನೊಬ್ಬನ ಮೇಲೆ ತರಬೇಕು ಅನ್ನೋ ಮನೋಭಾವ ಇರೋ ಪರಿಸ್ಥಿತಿಯಲ್ಲಿ ನಮ್ಮವರು ಇಷ್ಟು ಜನನ ಶೇಖರಣೆ ಮಾಡಿ, ಸಾಧಕನ ಶೇಖರಣೆ ಮಾಡಿ ಇವತ್ತು ಸನ್ಮಾನ ಮಾಡ್ತಾ ಇರೋದು ತುಂಬ ದೊಡ್ಡದಂತ ಅನ್ನಿಸ್ತು. ಮನುಷ್ಯರು ನಾವು ಏನು ಮಾಡಿದ್ದೀವಿ, ಯಾಕೆ ಹುಟ್ಟಿದ್ದೀವಿ ಅನ್ನೋದು ಯೋಚನೆ ಮಾಡಬೇಕು. ಹುಟ್ಟಿದ ಮೇಲೆ ಏನೋ ಒಂದು ಮಾಡಬೇಕು, ಸಾಧನೆ ಮಾಡಬೇಕು. ಸಾಧನೆ ಮಾಡಿದ ಮೇಲೆ ಅವರು ಯಾರೊಬ್ಬರು ಗುರುತಿಸಬೇಕು. ಆ ಕಾಲದಲ್ಲಿ ಮಹಾರಾಜರು ಎಷ್ಟು ಜನಕ್ಕೆ ಪೋಷಣೆ ಮಾಡಿದ್ದಾರೆ, ಎಷ್ಟು ಜನ ಸನ್ಮಾನ ಮಾಡಿದ್ದಾರೆ. ಇವತ್ತು ನಮ್ಮವರು ಆ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಸನ್ಮಾನ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಹೃದಯವಂತರಾಗಿರ್ಬೇಕನ್ನೋದು ಇವರಿಂದ ಕಲಿಬೇಕಂತ ಅನ್ನಿಸ್ತದೆ. ಭದ್ರಾವತಿ ರಾಮಾಚಾರಿ ಅಂತೇಳಿ ನಾನು ಇಡೀ ಕರ್ನಾಟಕದ ಎಲ್ಲ ಪತ್ರಿಕೆಗಳಲ್ಲಿ 1992ರಿಂದ 500 ಕಥೆಗಳನ್ನು ಬರೆದಿದ್ದೀನಿ. 500ಕ್ಕಿಂತ ಹೆಚ್ಚು ಲೇಖನಗಳು ಬರೆದಿದ್ದೀನಿ. 35 ಪುಸ್ತಕಗಳು ಬರೆದಿದ್ದೀನಿ. ಅದಕ್ಕೆ ಸುಮಾರು ಪುಸ್ತಕಗಳಿಗೆ ಪ್ರಶಸ್ತಿಗಳು ಬಂದಿದೆ. ಮತ್ತು ಚಲನಚಿತ್ರಗಳಲ್ಲಿ ಸಹಾಯಕ ನಿರ್ದೇಶಕ ಸಂಭಾಷಣೆಕಾರನಾಗಿ ಕೆಲಸ ಮಾಡಿದ್ದೀನಿ. ವಜ್ರೇಶ್ವರಿ ಕಂಬೈನ್ಸ್ ರಾಜ್ಕುಮಾರ್ ಬ್ಯಾನರಲ್ಲಿ, ಮತ್ತು ನಾಗತಿಹಳ್ಳಿ ಚಂದ್ರಶೇಖರ್, ಕೋಲ್ಡು ರಾಮಕೃಷ್ಣ ಅವರು ಮುಂತಾದ ನಿರ್ದೇಶಕರ ಹತ್ರ ಕೆಲಸ ಮಾಡಿದ್ದೀನಿ. ಬೆಂಗಳೂರಿಗೆ ಬಂದಾಗ ಭದ್ರಾವತಿಯಿಂದ ಠಾಣಾಂತರಗೊಂಡಾಗ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಎಲ್ ನಾಗರಾಜಾಚಾರ್ಯ ಅವರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನಾನು ಅತ್ಯಂತ ಕಷ್ಟದಲ್ಲಿದ್ದೆ. ಆ ಕಷ್ಟದಲ್ಲಿ ನನಗೆ ಸಹಾಯ ಮಾಡಿ ಮೇಲೆತ್ತಿದ್ದವರು ಶ್ರೀಯುತ ಎಲ್ ನಾಗರಾಜಾಚಾರ್ಯ ಅವರು ನನ್ನ ಗಾಡ್ ಫಾದರು. ಅದು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಇವತ್ತು ನಾನು ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿ ಯಾಕೆ ಆರಂಭ ಮಾಡಿದೆ ಅಂತ ಹೇಳಿದ್ರೆ, ಅನೇಕ ಕಡೆ ಅನೇಕ ಕಲಾವಿದರಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಇತರೆ ಪ್ರತಿಭಾವಂತರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಅಂಥ ಪ್ರತಿಭಾವಂತರನ್ನು ಹೆಕ್ಕಿ ಅನ್ವೇಷಣೆ ಮಾಡಿ ಅವರನ್ನು ಗುರುತಿಸಿ ಅವರಲ್ಲಿ ಪ್ರೋತ್ಸಾಹ ತುಂಬಿಸಬೇಕು ಅನ್ನೋದು ನನ್ನ ಉದ್ದೇಶ. ಆ ಉದ್ದೇಶದಿಂದ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿಯನ್ನು ಆರಂಭ ಮಾಡಿದ್ದೇನೆ. ನಮ್ಮ ಒಂದು ತಂಡ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಹೆಸರು ಪಡೆದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ. ಸಮಾಜದ ಸಂಘಟನೆಯನ್ನು ಮಾಡ್ತಾ ಇದ್ದೇವೆ. ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ದನ್ನು ಗುರುತಿಸಿ ನಮ್ಮ ಭದ್ರಾವತಿಯ ರಾಮಾಚಾರ್ಯರು ನಮಗೆ ಸನ್ಮಾನವನ್ನು ಕೊಟ್ಟಿದ್ದಾರೆ. ಆ ಸನ್ಮಾನಕ್ಕೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜವನ್ನು ಒಗ್ಗೂಡಿಸುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ಈ ಒಂದು ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇಂದು ಬೆಂಗಳೂರು ನಗರಕ್ಕೆ ಕೊಪ್ಪಳದಿಂದ ಸನ್ಮಾನಿತರಾಗಿ ನಾವು ಬಂದಿರತಕ್ಕಂಥ 5 ಜನ, ರುದ್ರಪ್ಪ ಬಡಿಗೇರ್, ದೇವಪ್ಪ ಬಡಿಗೇರ್, ಶಾರದಾ ಬಡಿಗೇರ್, ಪ್ರಕಾಶ್ ಹಾಗೂ ಶೇಖರಪ್ಪ ಬಡಿಗೇರ್, ಕೊಪ್ಪಳದಿಂದ ಇವರು ಇವತ್ತು ನಮ್ಮನ್ನು ಈ ಅನ್ವೇಷಣಾ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಭದ್ರಾವತಿ ರಾಮಾಚಾರ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೆ ಯಾವಾಗಲೂ ಸಾಹಿತ್ಯದಲ್ಲಿ ಒಂದು ಹೆಚ್ಚಿನ ಒಂದು ಶಕ್ತಿ ದೇವರು ಕೊಡಲಿ ಅಂತಕ್ಕಂಥದ್ದನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇವೆ. ನಾನು ಬಾಲ್ಯದಿಂದ ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿ ಇದ್ದು ಚಿತ್ರಕಲಾ ಶಿಕ್ಷಕನಾಗಿ ನಿವೃತ್ತಿಯಾಗಿದ್ದೇನೆ. ಈಗ ಭದ್ರಾವತಿಯ ರಾಮಾಚಾರ್ಯವರಾದ ಅನ್ವೇಷಣೆ
ರಾಷ್ಟ್ರ ಪ್ರಶಸ್ತಿಯನ್ನು ಅವರು ಇಲ್ಲಿ ಮಾಡಿದ್ದು ನನಗೆ ತುಂಬ ಸಂತೋಷದಾಯಕ. ಹೀಗೆ ಕೆಲವು ಖಾಸಗಿ ಸಂಸ್ಥೆಗಳು ಮಾಡಿದರೂ ಕೂಡ ಸರ್ಕಾರ ನಮ್ಮಂಥ ಕಲಾವಿದರನ್ನು ಗುರುತಿಸಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥಿಸ್ತೇನೆ. ನಾನು ಕೊಪ್ಪಳಿದ್ದ ಶಾರದಾ ಬಡಿಗೇರ್ ಅಂತ ಬಂದಿದ್ದೇವೆ. ಅಧಿವೇಶನ ಅಕಾಡೆಮಿಯವರು ನನ್ನ ಸನ್ಮಾನಕ್ಕೆ ಕರೀಲಿಕ್ಕೆ ತುಂಬ ಹೃದಯ ಧನ್ಯವಾದಗಳು. ಆಮೇಲೆ ರಾಮಾಚಾರಿ ಅಂತವರು ಇನ್ನೂ ಪ್ರತಿಭೆಯನ್ನು ಹೆಚ್ಚಾಗಲಿ, ಅವರು ಸನ್ಮಾನಗಳು ಇನ್ನೂ ಅರಿಸಿ ಬರಲಿ, ಅವರಿಗೂ ನನ್ನನ್ನು ಕರೆಸಿ ಸನ್ಮಾನ ಮಾಡಿಸಲಿಕ್ಕೆ ತುಂಬ ಹೃದಯ ಧನ್ಯವಾದ. ಬಂದಿದ್ದೀವಿ. ಭದ್ರಾವತಿ ರಾಮಾಚಾರಿಯವರು ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಒಂದು ಅವರಿಗೆ ಸರಿಯಾದ ಒಂದು ವೇದಿಕೆಯಲ್ಲಿ ಪ್ರಶಸ್ತಿ ಕೊಡೋದ್ರ ಮೂಲಕ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾರೆ. ಕಲಾವಿದರಿಗೆ, ಸಾಧಕರಿಗೆ ಇದೊಂದು ಒಳ್ಳೆಯ ಬೆನ್ನು ತಟ್ಟುವ ಕಾರ್ಯಕ್ರಮವನ್ನು ಅವರು ಮಾಡ್ತಾ ಇರೋದ್ರಿಂದ ಅವರಿಗೆ ನಾವೆಲ್ಲರೂ ಅಭಿನಂದನೆನ ಹೇಳ್ತೀವಿ.